ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ಏನೆಲ್ಲ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಕಡಿಮೆ ಬೆಲೆಗೆ ನಾನು ಮೀಶೋ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಸೊ ಇದೆಲ್ಲನೂ ಕೂಡ ಮೀಶೋದಲ್ಲೇ ತೊಗೊಂಡಿರೋದು, ತುಂಬ ಕಡಿಮೆ ಬೆಲೆಗೆ, ಅದರಲ್ಲೂ ಕಿಚನ್ಗೆ ಯೂಸ್ ಆಗುವಂಥ ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಎಲ್ಲ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಕಿಚನ್ನಲ್ಲಿ ಯಾವ್ಯಾವುದು ಐಟಮ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ನಾನು ಫಸ್ಟು ಇಲ್ಲಿ ಆಯಿಲ್ ಗ್ಲಾಸ್ ಬಾಟಲ್ಸ್ನ ತೊಗೊಂಡಿದ್ದೀನಿ. ಇದಂತೂ ತುಂಬ ಕಡಿಮೆ ಬೆಲೆಗೆ ಬಂದಿದೆ. ಇದು 200 ಚಿಲ್ಲರೆ ಏನೋ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತಂದು. ಸೊ ಇದು ಮೀಶೋದಲ್ಲೇ ಬಂದಿರೋದು, ಇಷ್ಟೆಲ್ಲ ಚೆನ್ನಾಗಿ ಕೂಡ ಪ್ಯಾಕ್ ಮಾಡಿದ್ದಾರೆ. 200 ಚಿಲ್ಲರೆಗೆ ನನಗೆ 4 ಆಯಿಲ್ ಬಾಟಲ್ ಬಂದಿದೆ, ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ನ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದು 2 ಬಾಟಲು, ಹಾಗೆ ಇದು 2 ಬಾಟಲು, ಹಾಗೆ ಅದಕ್ಕೆ ಸೊ ಕ್ಯಾಪ್ಗಳನ್ನ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ನಾನು ತೋರಿಸ್ತೀನಿ ಹೇಗಿದೆ ಏನು ಅಂತಂದು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಗ್ಲಾಸ್ ಐಟಮ್ ಆಗಿರೋದ್ರಿಂದ ಸೊ ನೀಟಾಗಿ ಪ್ಯಾಕಿಂಗ್ ಕೂಡ ಮಾಡಿದ್ದಾರೆ. ಎಲ್ಲೂ ಕೂಡ ಗ್ಲಾಸ್ ಐಟಮ್ ಅನ್ನೋದು ಡ್ಯಾಮೇಜ್ ಆಗಬಾರ್ದು ಅಂತ. ನನಗಂತೂ ಕ್ವಾಲಿಟಿ ಅನ್ನೋದು ತುಂಬಾ ಇಷ್ಟ ಆಯಿತು, ನೋಡ್ತಾ ಇರ್ಬೋದು. ಸೊ 4 ಬಾಟಲ್ ಬಂದಿದೆ, 260 ರೂಪಾಯಿಗೆ. ಇದು 60 ಚಿಲ್ಲರೆ ಏನೋ ಇದೆ. ಸೊ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಎಷ್ಟು ಏನು ಅಂತ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಬಾಟಲ್, ತುಂಬ ಗಟ್ಟಿಯಾಗಿದೆ, ದಪ್ಪನೂ ಕೂಡ ಇದೆ. ಗ್ಲಾಸ್ ಕ್ವಾಲಿಟಿ ಅಂತೂ ನಮ್ಗೆ ತುಂಬಾ ಇಷ್ಟ ಆಯಿತು. ಇದೆಲ್ಲ ಬಂದುಬಿಟ್ಟು ಅರ್ಧ ಲೀಟ್ರದ್ದು. ನೀವು 2 ಲೀಟ್ರ್ ಆಯಿಲನ್ನು ಹಾಕೋಬೋದು, ಅಥವಾ ಒಂದರಲ್ಲಿ ಆಲಿವ್ ಆಯಿಲು, ಒಂದರಲ್ಲಿ ಕೊಬ್ಬರಿ ಎಣ್ಣೆ, ಅಥವಾ ನೀವು ಯಾವ್ದ್ಯಾವ್ದು ಎಣ್ಣೆ ಅಡುಗೆಗೆಲ್ಲ ಯೂಸ್ ಮಾಡ್ತೀರೋ ಸೊ ಅದೆಲ್ಲನೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಕ್ಯಾಪು, ಈ ರೀತಿ ಕ್ಯಾಪನ್ನು ಕೊಟ್ಟಿರ್ತಾರೆ, ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಹಾಗೆ ಇದು ಆಫ್ ಆನು ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ದಪ್ಪ ಬಂದಿದೆ ಗ್ಲಾಸು, ಗಟ್ಟಿನೂ ಕೂಡ ಇದೆ. ಅಂದರೆ ಒಡೆದೋಗಲ್ಲ ಅಂತಲ್ಲ, ಒಡೆದೋಗುತ್ತೆ, ಬಟ್ ತುಂಬ ಗಟ್ಟಿ ಇದೆ. ಸೊ ನೀಟಾಗಿ ಮೇಂಟೈನ್ ಮಾಡಬೇಕಷ್ಟೆ. ಸೊ ತುಂಬಾ ಕಡಿಮೆ ಬೆಲೆಗೆ ಈ ಥರ ಪ್ರಾಡಕ್ಟ್ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಸೊ ಇದೊಂದಾದರೆ ಇನ್ನೊಂದು ಕೂಡ ನಾನು ಆಯಿಲ್ ಬಟನ್ನ ತರಿಸಿದ್ದೀನಿ. ಸೊ ಇದು ಇಷ್ಟ ಇಲ್ಲ ಅಂದರೆ ಈ ಥರದ್ದು ಕೂಡ ನೀವು ತರಿಸ್ಕೋಬೋದು ಅನ್ನೋದಕ್ಕೆ ನಾನು ಎಕ್ಸ್ಟ್ರಾ ಆಯಿಲ್ ಬಾಟಲ್ನ ತರಿಸಿದ್ದೀನಿ. ನೋಡೋಣ ಇದು ಹೇಗಿರುತ್ತೆ ಅಂತಂದು ತರಿಸಿದ್ದೀನಿ. ಇದು ಕೂಡ ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ಯಾಕಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿದೆ ಬಾಟಲು. ಇದು ಬಂದುಬಿಟ್ಟು 150 ಸಮಥಿಂಗ್ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ. ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಪ್ರಾಡಕ್ಟ್ ರೇಟ್ ಎಷ್ಟಿದೆ ಅಂತಲೂ ಕೂಡ ಹಾಕಿರ್ತೀನಿ ಸೈಡ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಈ ಥರ ಸ್ಪ್ರೇ ಮಾಡೋದಕ್ಕೆ ಅಂತಂದು ಕೊಟ್ಟಿರ್ತಾರಲ್ವ, ಸೊ ಅದಕ್ಕೋಸ್ಕರ ಈ ಪೈಪನ್ನು ಕೊಟ್ಟಿರ್ತಾರೆ. ಇದು ಗ್ಲಾಸ್ ಕ್ವಾಲಿಟಿ ಮಾತ್ರ ತುಂಬಾ ದಪ್ಪ ಇದೆ, ಗಟ್ಟಿ ಇದೆ ಗ್ಲಾಸು. ನಂಗೆ ತುಂಬಾ ಇಷ್ಟ ಆಯಿತು. ಬರೀ 150 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಬಾಟಲ್ಲು ಮೀಶೋದವರು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಸ್ಪ್ರೇ ಮಾಡೋದು. ಇದು ಇಲ್ಲಿಂದ ಸ್ಪ್ರೇ ಬರುತ್ತೆ. ಹಾಗೆ ನೀವು ಆಯಿಲನ್ನು ನೀವು ಅಡುಗೆಗೆಲ್ಲ ಯೂಸ್ ಮಾಡಬೇಕು ಅಂತಂದರೆ ಈ ರೀತಿ ಹಾಕ್ತಾಯಿದ್ರೆ ಈ ರೀತಿ ಇದರಲ್ಲಿ ಬರುತ್ತಲ್ವ, ಸೊ ಅದೇ ರೀತಿಯೇ ಇದರಲ್ಲೂ ಕೂಡ ಬರುತ್ತೆ. ಬಟ್ ಇದರಲ್ಲಿ ಸ್ಪ್ರೇ ಮತ್ತು ಆಯಿಲ್ ಹಾಕೊಳ್ಳೋದು ಕೂಡ ಎರಡೂ ಕೂಡ ಬಂದಿದೆ. ನೀವು ಕಡಿಮೆ ಆಯಿಲ್ ಯೂಸ್ ಮಾಡ್ತೀರಾ ಅಂದರೆ ಇಲ್ಲಿಂದ ಈ ಸ್ಪ್ರೇನ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ಪ್ರೇಯಲ್ಲಿ ಬರುತ್ತೆ ಆಯಿಲು. ಸೊ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಹ್ಯಾಂಡಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಕ್ವಾಲಿಟಿ, ಪ್ಲಾಸ್ಟಿಕ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಗ್ಲಾಸ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟು ನಾನು ಸ್ವಲ್ಪ ಜಾಸ್ತಿ ಗ್ಲಾಸ್ ಐಟಮ್ಸೇ ತರಿಸಿದ್ದೀನಿ, ನೋಡೋಣ ಹೇಗಿರುತ್ತೆ ಮೀಶೋದಲ್ಲಿ ಅಂತ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಗ್ಲಾಸ್ ಐಟಮು. ನಂಗೆ ಮೀಶೋದಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ನೋಡಬೇಕಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೀನಿ. ನನಗಂತೂ ಗ್ಲಾಸ್ ಐಟಮ್ ಎಲ್ಲ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ. ಸೊ ನೋಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಯಾವ ರೀತಿ ಇರುತ್ತೆ ಕ್ವಾಲಿಟಿ, ಅಕಸ್ಮಾತ್ ರಿಟರ್ನ್ ಮಾಡೋದೆಲ್ಲ ಇತ್ತು ಅಂದರೆ ಸಡನ್ನಾಗಿ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡಿದ್ರೆ ರಿಟರ್ನ್ ಆಪ್ಷನ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಬಾಕ್ಸಸ್ನೆಲ್ಲ ತೆಗೆದು ಪ್ರಾಡಕ್ಟ್ನೆಲ್ಲ ಚೆಕ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಏನು ಓಪನ್ ಎಲ್ಲ ಏನೂ ಮಾಡ್ತಾಯಿಲ್ಲ ಸದ್ಯಕ್ಕೆ. ಸೊ ಇದು ನೋಡ್ತಾ ಇರ್ಬೋದು, ಲಿಡ್ ಇದೆ ಇದಕ್ಕೆ. ಸೊ ತುಂಬಾ ಚೆನ್ನಾಗಿದೆ ಈ ಗ್ಲಾಸು. ಸೊ ನೀವೇನಾದರೂ ಸ್ವೀಟ್ ಹಾಕಿರ್ತೀರಾ ಅಂತಂದರೆ, ಸ್ನ್ಯಾಕ್ಸ್ ಎಲ್ಲ ಹಾಕಿರ್ತೀರಾ
ಅಥವಾ ಏನಾದರೂ ಪೌಡರ್ನ ಮಾಡಿ ಹಾಕಿರ್ತೀರಾ ಅಂತಂದರೆ ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಇದೆಲ್ಲನೂ ಕೂಡ ತುಂಬ ಗಟ್ಟಿಗಿದೆ ಗ್ಲಾಸು, ಹಾಗೆ ಏರ್ ಟೈಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಲಾಕ್ ಮಾಡಿಬಿಟ್ಟು ನೀವು ಈ ಲಿಡ್ಡನ್ನು ಈ ರೀತಿ ಲಾಕ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸೊ ಲಾಕ್ ಆಗುತ್ತೆ. ಯಾವುದೇ ರೀತಿ ನೀವು ಏನಾದರೂ ಅಥವಾ ಸ್ನ್ಯಾಕ್ಸ್ ಅಥವಾ ಸ್ವೀಟ್ ಏನಾದರೂ ಇಟ್ಟರೆ ಮೆತ್ತಗಾಗೋದು ಅಥವಾ ಹಾಳಾಗೋದು ಆ ಥರ ಏನೂ ಆಗೋಲ್ಲ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಕೆಳಗಡೆ ಕೂಡ ದಪ್ಪವಾಗಿ ಜೋರಾಗಿ ಇಟ್ಟರೂ ಕೂಡ ಈ ರೀತಿ ಹಾಳಾಗದೆ ಇರೋ ಥರ ಸೊ ಈ ಥರ ಸ್ವಲ್ಪ ದಪ್ಪ ಕೊಟ್ಟಿದ್ದಾರೆ ಕೆಳಗಡೆನೂ ಕೂಡ. ಸೊ ನನಗಂತೂ ಇದು ತುಂಬಾ ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು. ಇದು ಬೆಲೆ ಬಂದುಬಿಟ್ಟು 210 ರೂಪಾಯಿ ಚಿಲ್ಲರೆ ಏನೋ ಇದೆ. ಇಷ್ಟ ಆಯಿತು, ನೋಡೋಣ ಅಂತ ಒಂದು ತೊಗೊಂಡೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇದು ಕ್ವಾಲಿಟಿ ಹೇಗಿದೆ ಅಂತ ನಾನು ನೋಡಬೇಕು ಅಂತ ಒಂದೇ ಒಂದು ತೊಗೊಂಡಿದ್ದೀನಿ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ನೀವು ಕಿಚನಲ್ಲಿ ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಲೇಡೀಸ್ಗಂತೂ. ಈಗ ಅಡುಗೆ ಮನೆಯಲ್ಲಿ ಸ್ಪೇಸ್ ಎಲ್ಲ ಕಡಿಮೆ ಇರುತ್ತೆ ಅಲ್ವಾ, ಸೊ ಅವರೆಲ್ಲ ಇದನ್ನು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆ ಇದೇನಂತಂದರೆ ಸ್ಟ್ಯಾಂಡ್, ಸೈಡ್ ಸ್ಟ್ಯಾಂಡ್ ಬರುತ್ತಲ್ವ, ಸೊ ಆ ರೀತಿ ಇದೆ ಇದು. ಕಿಚನಲ್ಲಿ ನಾನು ಇಡೋದಕ್ಕೆ ಅಂತಂದರೆ ತರಿಸಿರೋದು. ಸೊ ಆಯಿಲ್ ಬಾಟಲ್ ಆಗಲಿ, ಸ್ಪೈಸಸ್ ಜಾರ್ಸ್ ಆಗಲಿ ಏನಾದರೂ ಕೂಡ ಇಡ್ಬೋದು. ಸ್ವಲ್ಪ ಸ್ಪೇಸ್ ಕೂಡ ತುಂಬಾ ಅಗಲ ಇದೆ, ನೋಡ್ತಾ ಇರ್ಬೋದು. ಏನಪ್ಪ ಈ ಥರ ಇದೆ ಅಂದ್ಕೋಬೇಡಿ, ಇದನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಅವರು ಸ್ಕ್ರೂನು ಕೂಡ ಕೊಟ್ಟಿರ್ತಾರೆ. ಸೊ ಸ್ಕ್ರೂಯಿಂದ ಫಿಕ್ಸ್ ಮಾಡಬೇಕು, ಯಾವ ರೀತಿ ಕಾಣಿಸುತ್ತೆ ಇದು ನಿಮ್ಮ ಕಿಚನಲ್ಲಿ ಅನ್ನೋದಕ್ಕೆ. ಸೊ ಇಲ್ಲೆಲ್ಲ ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನು ಈ ರೀತಿ ಸ್ಟ್ಯಾಂಡನ್ನು ಹಾಕಬೇಕಾಗುತ್ತೆ. ಕೆಳಗಡೆ ಒಂದು ಹಾಗೆ ಮೇಲ್ಗಡೆ ಒಂದು ಈ ರೀತಿ ಸ್ಟ್ಯಾಂಡ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಲಿ. ಹಾಗೆ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು, ಈ ಡಿಸೈನ್ ಬಂದಿರೋದು. ಹಾಗೆ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಜಾರನ್ನು ಆರಾಮಾಗಿ ಈ ರೀತಿ ಇಡ್ಬೋದು. ಸೊ ಎರಡು ಚಿಕ್ಕದಾದರೆ 2 ಇಡ್ಬೋದು. ಹಾಗೆ ಬಾಟಲ್, ಆಯಿಲ್ ಬಾಟಲ್ ಆದರೂ ಕೂಡ 2 ಬಾಟಲ್ ಹಿಡಿಯುತ್ತೆ ಈ ರೀತಿ. ಸೊ ಹಾಗಾಗಿ ನಾನು ನೋಡೋಣ ಅಂತ ತರಿಸಿದ್ದೀನಿ. ಸೊ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಇನ್ನೂ ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ. ನಾನು ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೋಡೋಣ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸ್ಟ್ಯಾಂಡ್ ಬಂದುಬಿಟ್ಟು ಕಲರ್ ಕೂಡ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು ಆಲ್ಮೋಸ್ಟ್ ವೈಟಲ್ಲೂ ಕೂಡ ಸಿಗುತ್ತೆ, ಬರೀ ಪ್ಲೇನ್ ವೈಟಲ್ಲಿ ಅಂತಂದರೆ ಸಿಗುತ್ತೆ. ಬಟ್ ಈ ಡಿಸೈನ್ ಸಿಗಲ್ಲ, ಬೇರೆ ಡಿಸೈನ್ ಸಿಗುತ್ತೆ ನಿಮಗೆ ವೈಟಲ್ಲಿ. ಸೊ ಇದು ವುಡನ್ ಕಲರ್ ಒಂದು ಬಂದಿದೆ, ಸೈಡ್ ಸ್ಟ್ಯಾಂಡ್ ಬರುತ್ತಲ್ವ, ಸೊ ಅದು ವುಡನ್ ಕಲರಲ್ಲಿ ಬಂದಿದೆ. ಸೆಟ್ ಮಾಡಿ ನೋಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ, ನಿಮಗೂ ಕೂಡ ಒಂದು ಕ್ಲಾರಿಟಿ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡೋಣ. ಹೆಂಗಪ್ಪ ಇದು ಫಿಕ್ಸ್ ಮಾಡೋದು, ಹೆಂಗೆ ಅನ್ಸುತ್ತಲ್ಲ, ಅಲ್ಲ ಹಿಂಗೆ. ಫಸ್ಟು ಇದನ್ನು ಕೆಳಗಡೆ ಪಾರ್ಟನ್ನು ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಫಿಕ್ಸ್ ಆಗುತ್ತೆ ಏನು, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಈ ರೀತಿ ಹಾಕಿಬಿಟ್ಟು 2 ಸೈಡು ಸ್ಕ್ರೂ ಡ್ರೈವರ್. ಸೊ ಇದನ್ನು ಈ ರೀತಿ ಇಟ್ಬಿಟ್ಟು ಈ ಸ್ಕ್ರೂ ಕೊಟ್ಟಿರ್ತಾರಲ್ವ, ಇಲ್ಲ ಹತ್ತಿರ ಈ ಸ್ಕ್ರೂಯಿಂದ ಈ ರೀತಿ ಫಿಟ್ ಮಾಡಿದ್ರೆ ಆಯಿತು, ತುಂಬಾ ಈಸಿಯಾಗಿ. ಕೈಯಲ್ಲೇ ಫಿಟ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ರೀತಿಯ ಬೇರೆ ಏನಾದರೂ ಎಕ್ವಿಪ್ಮೆಂಟ್ ಬೇಕು ಆ ಥರ ಏನಿಲ್ಲ. ಈ ರೀತಿ ಕೈಯಲ್ಲೇ ಈ ರೀತಿ ಫಿಟ್ ಮಾಡ್ಕೋಬೋದು. ಈ ರೀತಿ ನಟ್ಟೆಲ್ಲ ಇರೋದ್ರಿಂದ ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ಹೆವಿ ತಡೆಯುತ್ತೆ. ನೀವೇನಾದರೂ ವೆಯ್ಟ್ ಆಗಿರೋವಂಥ ಐಟಮ್ ಇಟ್ರೂ ಕೂಡ ತಡೆಯುತ್ತೆ. ಸೊ ನೋಡ್ತಾ ಇರ್ಬೋದು ಒಂದು ಸೈಡ್ ನಾನು ಫಿಕ್ಸ್ ಮಾಡಿದೆ, ಹಾಗೆ ಇನ್ನೊಂದು ಸೈಡನ್ನು ಕೂಡ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಆಗ್ತಿದ್ದೀನಲ್ಲ, ಅದನ್ನು ಉಲ್ಟಾ ಮಾಡ್ಕೊಂಡು ಇದನ್ನು ಕೂಡ ಸೇಮ್ ನಾವೇನು ಸ್ಕ್ರೂ ಕೊಟ್ಟಿರ್ತಾರಲ್ಲ ಆ ಸ್ಕ್ರೂಯಿಂದ ಈ ರೀತಿ ಟೈಟ್ ಮಾಡ್ಕೋಬೇಕು. ಇನ್ನೂ ಟೈಟ್ ಬೇಕು ಅಂದರೆ ನೀವು ಸ್ಕ್ರೂ ಡ್ರೈವರಿಂದ ಹಿಂದ್ಗಡೆ ಪಾರ್ಟನ್ನು ಈ ಥರ ಟೈಟ್ ಮಾಡ್ಕೋಬೋದು. ಸೊ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ, ನಾನು ಆಮೇಲೆ ಪೂರ್ತಿಯಾಗಿ ಟೈಟ್ ಮಾಡ್ಕೊತೀನಿ. ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗಬೇಕಲ್ವ ನಿಮಗೆ, ಹಾಗಾಗಿ. ಸೊ ಇದಂತೂ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 350 ರೂಪಾಯಿ ಚಿಲ್ಲರೆ. ಇದು ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಇದು ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ಇದು ನೋಡ್ತಾ ಇರ್ಬೋದು. ಸೊ ಇದು ನೋಡ್ತಾ ಇರ್ಬೋದು 2 ಬಾಟಲ್ನ ಕೆಳಗಾದರೂ ಇಟ್ಕೋಬೋದು ಅಥವಾ ಮೇಲಾದರೂ ಇಟ್ಕೋಬೋದು. ಕೆಳಗಡೆ ಹಿಡಿಯಲ್ಲ. ಸೊ ಈ ರೀತಿ
ಇಟ್ಕೊಳ್ಳೋದಕ್ಕೆ ಅಂತ ತುಂಬಾ ಚೆನ್ನಾಗಿದೆ. ಸೊ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಈ ರೀತಿ ಅಗಲ ಆಗಿರೋದ್ರಿಂದ ಸೊ ನಂಗೆ ಇದಂತೂ ತುಂಬಾ ಇಷ್ಟ ಆಯಿತು. ನನ್ನ ಕಿಚನ್ಗೂ ಕೂಡ ಈ ಕಲರ್ ಮ್ಯಾಚ್ ಆಗುತ್ತೆ, ಹಂಗಾಗಿ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ನೋಡ್ತಾ ಇರ್ಬೋದು. ಸೊ ಈ ರೀತಿ ಕಾಣಿಸುತ್ತೆ. ಸೊ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಕಡೆಯಿಂದನೂ ಕೂಡ ತುಂಬ ಲುಕ್ ಮಾತ್ರ ಸೂಪರ್ ಆಗಿದೆ. ಸೊ ಇದು ಒಂದು ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು ಮೀಶೋದಲ್ಲಿ. ಸೊ ಇದಿಷ್ಟು ಕೂಡ ನನಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಈಗ ಇದು ಬಂದುಬಿಟ್ಟು ನಾನು ಕೂಡ ಮೀಶೋದಲ್ಲೇ ತೊಗೊಂಡ್ರೆ ಇದು ಕೂಡ 200 ಚಿಲ್ಲರೆ ಬರುತ್ತೆ. ಸೊ ಅದನ್ನು ಕೂಡ ನಾನು ಫೋಟೋ ಮತ್ತು ಪ್ರೈಸನ್ನು ಎರಡೂ ಕೂಡ ಹಾಕಿರ್ತೀನಿ ಮೀಶೋದಲ್ಲಿ ಎಷ್ಟಿದೆ ಅಂತ. ಸೊ ಕೆಲವೊಂದು ಸಲ ಪ್ರೈಸಸ್ಸು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದು ಬಂದುಬಿಟ್ಟು ಈ ರೀತಿ 3 ಬಟನ್ ಎಲ್ಲ ಕೊಟ್ಟಿರ್ತಾರೆ. ಸೊ ಈ ಥರ ಟ್ಯಾಪಿಗೆ ಫ್ರಂಟಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು. ಸೊ ನಾನು ಅಡುಗೆ ಮನೆ ಟ್ಯಾಪ್ ಕಿಚನ್ಗೆ ಅಂತಂದು ಟ್ಯಾಪ್ ಹಾಕ್ಸೋದಕ್ಕೆ ಅಂತಂದು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಹೇಗೆ ಹಾಕೋದು ಏನು ಅಂತ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಪರವಾಗಿಲ್ಲ. 200 ರುಪೀಸಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇದೆಲ್ಲ ಬಟನ್ ಕೂಡ ಕೊಟ್ಟಿರ್ತಾರೆ. ಇದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು. ಇದು ಶವರ್ ಎಲ್ಲ ಬರುತ್ತೆ, ಸೊ ಶವರ್ ಟೈಪ್ ಬರುತ್ತೆ. ಸೊ ಹಾಗಾಗಿ ಕಿಚನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಪೂರ್ತಿಯಾಗಿ ರೊಟೇಟ್ ಆಗುತ್ತೆ, ನೀವು ಯಾವ ಕಡೆ ಬೇಕಿದ್ರೂ ಸಿಂಕಲ್ಲಿ ರೊಟೇಟ್ ಮಾಡ್ಕೋಬೋದು ಟ್ಯಾಪ್ಗೆ ಹಾಕಿದ್ಮೇಲೆ. ಸೊ ಇದು ಟ್ಯಾಪ್ಗೆ ಹಾಕೋ ಪ್ಲೇಸು. ಸೊ ಇದನ್ನು ಥ್ರೆಡ್ ಕೊಟ್ಟಿರ್ತಾರೆ ಒಂದು, ತುಂಬಾ ಚೆನ್ನಾಗಿದೆ. ಸೊ ಹಾಕಿದ್ಮೇಲೆ ನಾನು ತೋರಿಸ್ತೀನಿ ಹೇಗಿದೆ ಏನು ಅಂತ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಕಿಚನ್ ಗ್ರೀನ್ ಮ್ಯಾಟ್ ಕಿಚನ್ಗೆ ಅಂತಂದು ತರಿಸಿದ್ದೀನಿ, ಬಟ್ ಎಲ್ಲ ಹಾಕ್ತೀನಿ ಅಂತ ಗೊತ್ತಿಲ್ಲ. ಸೊ ಇದೆರಡು ಬೈ 1 get 1 ಆಫರಲ್ಲಿ ಬಂದಿತ್ತು. ಇದ್ರ ಬೆಲೆ ಬಂದುಬಿಟ್ಟು 120 ರೂಪಾಯಿ ಚಿಲ್ಲರೆ ಏನೋ ಇದೆ ಅಷ್ಟೇ, ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಸೊ ತುಂಬಾ ಇಷ್ಟ ಆಯಿತು ಇದೊಂದು ಗ್ರೀನ್ ಮ್ಯಾಟು. ಸೊ ಸಖತ್ತಾಗಿದೆ ಕೂಡ, ತುಂಬಾ ಚೆನ್ನಾಗಿದೆ. ನೋಡೋಣ ಯಾವ ರೀತಿ ಬರುತ್ತೆ, ಎಲ್ಲಿ ಹಾಕೋದು ಅಂತಲೂ ಗೊತ್ತಿಲ್ಲ. ಸೊ ಬೈ 1 get 1 ಇತ್ತಲ್ಲ ಅಂತ ತೊಗೊಂಡೆ. ನಾನು ಇದುವರೆಗೂ ಈ ಥರ ಮ್ಯಾಟ್ಗಳನ್ನೆಲ್ಲ ಯೂಸ್ ಮಾಡಿಲ್ಲ. ಸೊ ನೋಡೋಣ ಎಲ್ಲಿ ಅಡ್ಜಸ್ಟ್ ಮಾಡ್ತೀನಿ, ಇದನ್ನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ಹಾಗೆ ಇನ್ನು ಲಾಸ್ಟ್ ಕೊನೆಯದಾಗಿ ಒಂದು ಐಟಮ್ನ ತೊಗೊಂಡಿದ್ದೀನಿ. ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಕ್ಯೂಟ್ ಆಗಿರೋವಂಥದ್ದು ಫ್ರಿಡ್ಜ್ ಮ್ಯಾಗ್ನೆಟ್ಸು. ಇದೇನು ಜಾಸ್ತಿ ಇಲ್ಲ, 75 ರುಪೀಸು ಏನೋ ಬಿತ್ತು ಅಷ್ಟೇ ಇದು. ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಬಂದಿದೆ. ಹಾಗೆ ಫುಡ್ ವೈಪ್ಸ್ ಓನ್ಲಿ ಅಂತ, ಸೊ ಈ ಥರ ಬಂದಿದೆ. ಇದು ಮೆಟಲ್ ಅಲ್ಲ ಇದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಸಾಕು, ಜಾಸ್ತಿ ಏನು ಯೂಸ್ ಮಾಡಲ್ಲಲ್ವ. ಸೊ ಮೆಟಲ್ದೇನು ಅಂತ ನಾನು ಇದನ್ನೇ ತೊಗೊಂಡೆ, ಚೆನ್ನಾಗಿದೆ ಅಂತ. ಸೊ ನೋಡ್ತಾ ಇರ್ಬೋದು, ಫ್ರಿಜ್ಜಿಗೆ ಹಾಕೋಣ ಅಂತಂದು ತರಿಸಿದ್ದೀನಿ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇದ್ರ ಮೇಲೆ ಬರೆದಿರೋದೆಲ್ಲ. ಸೊ ಹಾಗಾಗಿ ತರಿಸಿದ್ದೀನಿ. ಇದು ಕೂಡ ಓಕೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ ಕೊಟ್ಟಿರೋ ಪ್ರೈಸ್ಗೆ. ಸೊ ಇದಿಷ್ಟು ನಾನು ಮೀಶೋದಲ್ಲಿ ತರಿಸಿರುವಂಥದ್ದು. ಈ ಲಿಂಕನ್ನು ಬೇಕೆಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಕೆಲವೊಂದು ಕ್ವಾಲಿಟಿ ಗೊತ್ತಾಗಲ್ಲ ಕೆಲವರಿಗೆ, ತೊಗೊಳೋದಕ್ಕೆ ಯಾವ ಥರ ತೊಗೋಬೇಕು. ನಾನು ಕೂಡ ಕೆಲವೊಂದು ತುಂಬಾ ರಿವ್ಯೂ ಎಲ್ಲ ನೋಡಿಬಿಟ್ಟು ತೊಗೊಂಡಿದ್ದೀನಿ ಮೀಶೋದಲ್ಲಿ. ಕೆಲವರು ಹೇಳ್ತಾರೆ ಚೆನ್ನಾಗಿ ಬರಲ್ಲ ಹಾಗೆ ಹೀಗೆ ಅಂತ. ನನಗೂ ಕೂಡ ಕೆಲವೊಂದು ಚೆನ್ನಾಗಿ ಬರದೇ ಇರೋ ಐಟಮ್ ಕೂಡ ಇದೆ. ಸೊ ಅದನ್ನು ನಾನು ರಿಟರ್ನ್ ಮಾಡಿದೆ ಹಾಗೆ. ಸೊ ನನಗೆ ತುಂಬ ಇಷ್ಟ ಆಗಿ, ತುಂಬ ಕ್ವಾಲಿಟಿ ವೈಸಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿರೋದು ಅಂತಂದರೆ ಇದಿಷ್ಟು. ಸೊ ನೆಕ್ಸ್ಟ್ ಏನೇನು ತರಿಸ್ತೀನಿ ಅಂತ ನೋಡ್ತೀನಿ, ಮುಂದೆ ತರಿಸೋ ಪ್ರಾಡಕ್ಟ್ನೂ ಕೂಡ ನಾನು ತೋರಿಸ್ತೀನಿ. ಸೊ ನಾನು ಸದ್ಯಕ್ಕೆ ಇಷ್ಟು ತರಿಸಿದ್ದೆ, ಇದೆಲ್ಲನೂ ಕೂಡ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.